ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಜೋಳದ ರೊಟ್ಟಿ ಜೊತೆಗೆ ಚಪ್ರದ ಅವರೆಕಾಳು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾನು 1 ಗ್ಲಾಸಷ್ಟು ಅಳತೆಗೆ 2 ಗ್ಲಾಸಷ್ಟು ನಾನು ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಜಲ್ದಿ ಇಟ್ಕೊಂಡು ನೀಟಾಗಿ ಈ ಥರ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಅಳತೆ ಮಾಡಿದ್ದಷ್ಟು ನಾವು ಯಾವ ಗ್ಲಾಸಿಂದ ನಾವು ಹಿಟ್ಟು ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸಿಂದ 2 ಗ್ಲಾಸಷ್ಟು ಹಿಟ್ಟು ತೊಗೊಂಡಿದ್ರೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕುದಿ ಬರೋವರೆಗೂ ಬಿಟ್ಕೊಂಡು, ಈಗ ನಾವು ಮೊದಲೇ ಜಲ್ದಿ ಹಿಡಿದು ಇಟ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿ ಕೂಡ ನಮಗೆ ಒಣಗೋಗಿರೋ ಹಿಟ್ಟು ಇರಬಾರ್ದು. ಸೊ ಅದಕ್ಕೆ ಇದನ್ನು ಒಲೆ ಮೇಲೆ ಇಟ್ಕೊಂಡು ಒಂದು 2 to 3 ಮಿನಿಟ್ಸ್ವರೆಗೂ ಚೆನ್ನಾಗಿ, ನಾನಿಲ್ಲಿ ಸಣ್ಣ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ನಿಮಗೆ ಅವೈಲೇಬಲ್ ಆಗಿರುವ, ನಿಮಗೆ ಎಷ್ಟು ಅಡ್ಜಸ್ಟಬಲ್ ಆಗುತ್ತೋ ಅದು ತೊಗೋಬೋದು. ನನಗೆ ಸಣ್ಣ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಆಗೋದು. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ತಿಟ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ನಾನು ತೊಳೆದಿಟ್ಕೊಂಡಿರೋ ಚಪ್ರದ ಅವರೆಕಾಳನ್ನ ಚೆನ್ನಾಗಿ ಕುಕ್ಕರಲ್ಲಿ ಹಾಕಿಟ್ಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕಿ ಇದನ್ನು ನಾನು 1 ವಿಸಿಲ್ ಆಗೋವರೆಗೂ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಒಂದೇ ವಿಸಿಲ್ ಆದರೆ ಸಾಕು. ಈಗ ನೆಕ್ಸ್ಟ್ ನಾವು ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ, ಅಂದರೆ ಜಾಸ್ತಿ ಕೂಡ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಅಂದರೆ ನೀವು ಎಷ್ಟು ಮುಟ್ಟಕ್ಕಾಗುತ್ತೆ ನೋಡಿ, ಅಂದರೆ ಎಷ್ಟು ನೀವು ತಡ್ಕೊತೀರಲ್ಲ, ಬಿಸಿನ ಎಷ್ಟು ತಡ್ಕೊಳಕ್ಕಾಗುತ್ತೋ, ಅಂದರೆ ಕೈಯಿಂದ ನಿಮಗೆ ನಾದ್ಕೋಬೇಕು ನೋಡಿ, ಅಷ್ಟು ಬಿಸಿ ತಾಕಿದ್ರೆ ಸಾಕು. ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ. ಸ್ವಲ್ಪನೇ ಕೈ ಹದ್ಬಿಟ್ಟು ಈಗ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೋಡಿಸ್ತಿರೋ ಹಾಗೆ ನಿಧಾನಕ್ಕೆ ನಾದ್ಕೋಬೇಕು. ಸ್ವಲ್ಪ ಸುಡ್ತಿರುತ್ತೆ, ಏನೂ ಆಗಲ್ಲ. ನಿಧಾನಕ್ಕೆ ನಾವು ಇದನ್ನು ಕೈಯಿಂದ ನಾದ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ನಾದ್ಕೊಂಡಂಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವು ಇದನ್ನು ರೊಟ್ಟಿನ. ಸ್ವಲ್ಪನೇ ನಮಗೆ ತಣ್ಣೀರನ್ನು ಕೈಗೆ ಹೊದ್ಕೊಂಡ್ಬಿಟ್ಟು ಈ ಥರ ನಾದ್ಕೋಬೇಕು. ಎಷ್ಟು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೋಟಿ ಬರುತ್ತೆ. ಈಗ ನಾದ್ಕೊಂಡಿದ್ದೆಲ್ಲ ಚೆನ್ನಾಗಾಗಿದೆ. ನೆಕ್ಸ್ಟು ರೋಟಿ ಮಾಡೋಕ್ಕೆ ಕೂಡ ಈ ಥರ ಎಲ್ಲವನ್ನೂ ಸಣ್ಣಾಗಿ ಉಂಡೆಗಳನ್ನು ಮಾಡಿಟ್ಕೊಂಡು ಬೇಗನೆ ರೊಟ್ಟಿ ಆಗಿಬಿಡುತ್ತೆ. ನಾದ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ. ಆಯ್ತು, ಈಗ ಇದೇ ಥರ ಒಂದು ಮೇಲೊಂದು ನಾನು ರೋಟಿನ ಮಾಡಿಕೊಂಡು
ಸೈಡ್ಗೆ ಎತ್ತಿಟ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ನಾನು ಚಪ್ರದ ಅವರೆಕಾಳನ್ನ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮಾಡಿಸ್ಕೊಂಡಾದ್ಮೇಲೆ ಇಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಚಪ್ರದ ಅವರೆಕಾಳನ್ನ ಚೆನ್ನಾಗಿ ಹಾಕಿಬಿಟ್ಟು ಇದನ್ನು ಕೂಡ ಒಂದು 2 to 3 ಮಿನಿಟ್ಸ್ವರೆಗೂ ನಾವು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಇದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಅರಿಶಿಣ ಪುಡಿ ಮತ್ತು ಖಾರ ಎಷ್ಟಾಗುತ್ತೋ ನೋಡಿಕೊಂಡು ಖಾರದ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ 10ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ಕುಕ್ ಆಗಕ್ಕೆ ಯಾವುದೇ ಥರದ ನೀರು ಅಂಶ ಇರಬಾರ್ದು. ಆಗ ನಮಗೆ ಈ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇನ್ನೂ ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ ಚಪ್ರದ ಅವರೆಕಾಳನ್ನ. ನೋಡಿಲ್ಲ ಅಂತಂದರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.